ಕಾಂತಾರ ಸಿನಿಮಾ ನೆನಪಿಸಿದಂತ ದೈವನರ್ತನ ಘಟನೆ ದಕ್ಷಿಣ ಕನ್ನಡದ ಎಡಮಂಗಲ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ತಂದೆ ನಿಧನದ ಬಳಿಕ ಮಕ್ಕಳಿಗೆ ದೈವ ನರ್ತನದ ಜವಾಬ್ದಾರಿ, ಪ್ರಶ್ನಾಚಿಂತನೆ ವೇಳೆ ಮಕ್ಕಳಿಗೆ ದೈವ ಜವಾಬ್ದಾರಿಯನ್ನು ಕೊಟ್ಟಿರೋದು ಅಪೂರ್ವ ಕ್ಷಣವನ್ನ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ದೈವ ನರ್ತನದಲ್ಲಿದ್ದ ವೇಳೆಯೇ ಮೃತಪಟ್ಟಿದ್ದ ಕಾಂತು ಅಜಿಲ. ದೈವ ನರ್ತನ ಮಾಡ್ತಿದ್ದಂತಹ ಸಂದರ್ಭದಲ್ಲೇ ಕಾಂತು ಅಜಿಲ ಅನ್ನೋರು ಮೃತಪಟ್ಟಿದ್ರು. ಅಜಿಲರ ಸಾವಿನ ಬಳಿಕ ಹೊಸ ದೈವ ನರ್ತಕರ ಹುಡುಕಾಟ ನಡೀತಾ ಇತ್ತು. ದೈವ ನರ್ತಕನಿಗಾಗಿ ದೈವಜ್ಞರಿಂದ ಪ್ರಶ್ನಾ ಚಿಂತನೆ ನಡೀತಾ ಇತ್ತು. ಆಗ ಈ ಕಾಂತಾರ ಸಿನಿಮಾದ ಒಂದು ಘಟನೆ ರೀತಿಯಾಗಿ ನೆನಪಾಗುತ್ತೆ. ಅಲ್ಲಿ ದಕ್ಷಿಣ ಕನ್ನಡದ ಎಡಮಂಗಲದಲ್ಲಿ ಆಗಿರುವಂತಹ ಘಟನೆ. ತಂದೆ ನಿಧನದ ಬಳಿಕ ಮಕ್ಕಳಿಗೆ ದೈವ ನರ್ತನದ ಜವಾಬ್ದಾರಿಯನ್ನ ನೀಡಲಾಗಿದೆ. ಈಗ ನಾವು ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಒಂದು ದೈವ ನರ್ತನದ ಸಂದರ್ಭದಲ್ಲೇ ಅಲ್ಲಿ ಅಜಿಲರು ಮೃತಪಟ್ಟಂತಹ ಸಂದರ್ಭ. ಅದಾದ ನಂತರ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಪ್ರಶ್ನೆ ಸಂದರ್ಭದಲ್ಲಿ ಮಕ್ಕಳೇ ಅದನ್ನು ಮುಂದುವರಿಸಬೇಕು ಅಂತ ಅಲ್ಲಿ ತಿಳಿಸಲಾಗಿದೆ. ಸಾಮಾನ್ಯವಾಗಿ ಅದು ನಡೀತಾ ಇರುತ್ತೆ ದಕ್ಷಿಣ ಕನ್ನಡ ಭಾಗದಲ್ಲಿ, ಅವರೇ ಮುಂದುವರಿಸ್ಕೊಂಡು ಹೋಗುವಂಥದ್ದು. ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಪೃಥ್ವಿ, ಏನಿದು ಒಂದು ವಿಡಿಯೋ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ದೈವನರ್ತನ ಸಂದರ್ಭದಲ್ಲೇ ಅಲ್ಲಿ ಸಾವನ್ನಪ್ಪಿರೋದು, ಇನ್ನೊಂದು ಕಡೆ ಏನಾಯ್ತು, ಅವ್ರ ಕುಟುಂಬದವರಿಗೆ ಏನು ತಿಳಿಸಲಾಯ್ತು ಅಂತ, ಈಗ ಮುಂದೆ ಹೇಗೆ ಅಂತ? ಖಂಡಿತ ಅವಿನಾಶ್, ಇಲ್ಲಿ ನೋಡ್ಬೋದು ಅಂದ್ರೆ ಕಾಂತಾರ ಶೈಲಿಯಲ್ಲೇ ಇಂಥದ್ದೊಂದು ನಡೆದಿರುವಂಥದ್ದು. ಅಂದ್ರೆ ಕಾಂತಾರ ಸಿನಿಮಾದಲ್ಲೂ ಕೂಡ ಇಂಥದ್ದೇ ಒಂದು ವಿಚಾರ ಅಲ್ಲಿ ಇದ್ದಿದ್ದಂಥದ್ದು. ಅಂದ್ರೆ ಯಾರು ಅಲ್ಲಿ ದೈವ ನರ್ತನ ಇರ್ತಾರೆ, ದೈವ ನರ್ತಕರು ಮೃತಪಟ್ಟಂತ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರೇ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಿರುತ್ತೆ. ಆದ್ರೆ ಆ ಸಿನಿಮಾದಲ್ಲೂ ಕೂಡ ಅವರ ಫ್ಯಾಮಿಲಿಯವರು ಬೇರೆಯವ್ರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿ ಒಂದು ಪ್ರಸಂಗ ಇಲ್ಲಿ ಎದುರಾಗಿದ್ದಂಥದ್ದು. ಅಂದ್ರೆ ಮಾರ್ಚ್ 2023 ಮಾರ್ಚ್ 30ನೇ ತಾರೀಕು ಒಂದು ದೈವ ನರ್ತನ ನಡೀತಾ ಇರುತ್ತೆ. ಎಡಮಂಗಲ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಎಡಮಂಗಲ ಏನಿದೆ, ಸೊ ಎಡಮಂಗಲ ಬಳಿ ಈ ಒಂದು ಘಟನೆ ನಡೆದಿರೋ ಅಂತ ಅಂದ್ರೆ ಶಿರಾಡಿ ದೈವಸ್ಥಾನ ಇದೆ. ಇಲ್ಲಿ ಅಲ್ಲಿ ಏನು ಕೋಲ ನಡೆಯುವಂತ ಸಂದರ್ಭದಲ್ಲಿ ದೈವ ನರ್ತಕ ಕಾಂತು ಅಜಿಲರು ಅಂತ ಏನಾಗಿರ್ತಾರೆ, ಸೊ ಅವರು ದೈವ ನರ್ತಕರಾಗಿರ್ತಾರೆ. ಆ ದೈವ ನರ್ತಕರು ಆ ಒಂದು ಭಾಗದಲ್ಲಿ ದೈವ ನರ್ತನ ಮಾಡುವಂತ ಸಂದರ್ಭದಲ್ಲೇ ಕುಸಿದು ಬಿದ್ದು ಮೃತಪಟ್ಟಿರ್ತಾರೆ. ಸೊ ಅದಾದ ಬಳಿಕ ಇಲ್ಲಿ ಮುಂದಿನ ದೈವ ಅಂದ್ರೆ ಇಲ್ಲಿ ಮುಂದಿನ ಕೋಲವನ್ನ ಯಾರು ಕಟ್ಟುವುದು ಅನ್ನೋದೊಂದು ಪ್ರಶ್ನಾ ಚಿಂತನೆಯನ್ನು ಇಡಲಾಗುತ್ತೆ. ಅಂದ್ರೆ ಅದಕ್ಕಾಗಿ ದೈವಜ್ಞರ ಬಳಿ ಹೋಗಿ ಪ್ರಶ್ನಾ ಚಿಂತನೆಯನ್ನ ಇಡಲಾಗುತ್ತೆ. ಸೊ ಈ ಪ್ರಶ್ನಾ ಚಿಂತನೆಯಲ್ಲಿ ಅವರ ಮಕ್ಕಳೇ ಇದನ್ನ ಮುಂದುವರೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಏನು ಒಂದು ಆಜ್ಞೆ ಬಂದಿರುವಂತದ್ದು. ಸೊ ಅದರಂತೆ ಈಗ ನೆಕ್ಸ್ಟ್ ಅವರೇ ಮುಂದುವರೆಸ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಏನು ಮೃತಪಟ್ಟಂತಹ ದೈವ ನರ್ತಕರಾದ ಕಾಂತು ಅಜಿಲ ಏನಿದ್ದಾರೆ, ಅವರಿಗೆ ಇಬ್ರು ಮಕ್ಕಳಿದ್ದಾರೆ. ಒಬ್ರು ಮೋನಪ್ಪ ಅಂತ ಹೇಳಿ, ಮತ್ತೆ ಒಬ್ರು ದಿನೇಶ್ ಅಂತ ಹೇಳಿ. ಸದ್ಯಕ್ಕೆ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಿಗೆ ಇಲ್ಲ ಅಂತ ಹೇಳಿದ್ರೆ ಇಬ್ಬರಿಗೂ ಕೂಡ ಸಮಯ ಸಂದರ್ಭಗಳಲ್ಲಿ ಈ ಒಂದು ಏನು ದೈವ ನರ್ತನವನ್ನ ಮಾಡ್ಲಿಕ್ಕೆ, ಕೋಲವನ್ನ ಕಟ್ಟಲಿಕ್ಕೆ ಅವಕಾಶ ಇರುವಂತದ್ದು. ಸೊ ಅವರೇ ಈಗ ಕಂಟಿನ್ಯೂ ಆಗ್ಬೇಕು ಅಂತ ಹೇಳಿ. ಅಂದ್ರೆ ಇದೆಲ್ಲ ಏನು ನಡೆದಂತಹ ಸನ್ನಿವೇಶ ಸ್ವಲ್ಪ ಭಾವನಾತ್ಮಕವಾದ ಸನ್ನಿವೇಶ ಆಗಿತ್ತು. ಸೊ ದೃಶ್ಯಾವಳಿಗಳಲ್ಲೂ ಕೂಡ ನಾವು ನೋಡ್ಬೋದು. ಅಲ್ಲಿ ಏನು ಪ್ರಶ್ನೆಯನ್ನ ಇಟ್ಟಂತ ಸಂದರ್ಭದಲ್ಲಿ ದೈವ ಆ ಒಂದು ಆದೇಶವನ್ನ ಕೊಡ್ತಾ ಇರುವಂತದ್ದಾಗಿರ್ಬೋದು. ಸೊ ಇಲ್ಲಿ ಇದೆಲ್ಲ ಒಂದು ವಿಚಾರವಾಗಿ ಅಂದ್ರೆ ಫ್ಯಾಮಿಲಿ ಅವರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ, ಅಂದ್ರೆ ದೈವದ ಆಜ್ಞೆಯೇ ಇಲ್ಲಿ ಆಗಿದೆ ಅಂತ ಹೇಳಿ ಈಗ ನಂಬ್ಕೊಂಡಿರುವಂತದ್ದು. ಸೊ ಈ ಎಲ್ಲವನ್ನು ಕೂಡ ಇಡೀ ಗ್ರಾಮಸ್ಥರು ಎಲ್ಲರೂ ಕೂಡ ಒಪ್ಪಿರುವಂತದ್ದು. ಮತ್ತೆ ಅದೇ ರೀತಿ ಮುಂದೆ ಹೋಗುತ್ತೆ. ಸದ್ಯಕ್ಕೆ ಇಂತಹ ಒಂದು ಸನ್ನಿವೇಶ ಸದ್ಯಕ್ಕೆ ಸಾಕಷ್ಟು ಭಾವನಾತ್ಮಕವಾಗಿರುವಂತಹ ಸನ್ನಿವೇಶ, ಮತ್ತೆ ಧಾರ್ಮಿಕವಾಗಿರುವ ಸನ್ನಿವೇಶ ಅಂತಾನೆ ಹೇಳ್ಬೋದು. ಧನ್ಯವಾದ ಪೃಥ್ವಿ. ಈಗ ದೈವಕ್ಕೆ ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ, ಆ ಪ್ರಶ್ನೆ ಸಂದರ್ಭದಲ್ಲಿ ಏನು ಹೇಳುತ್ತೆ ದೈವವನ್ನೇ ನೋಡೋಣ.
ಚಾಕರಿ ಮಾಡ್ಕೊಳಕ ಆ ಸಂಸಾರ ಬರ್ತೀವಿ ಬರ್ತಂತ ఆయన ಮಾಡಿರ್ತೀವಿ ದೈವ ಬಂದನದು ಉಪತ್ತು ದೈವ ಬಂದ ಈ ಸಂತ ಇತ್ತನಂಟ ಈ ಸಂತರ ಚಾಕರಿ ಮಾಡ್ತಾರೆ ಕಷ್ಟ ದೈವ ಬಂದ 4 ಗ್ರಾಮಸ್ಥರ ಸೇರ್ತಿ ದೈವ ಬಂದ ಬಿಡುಗಡೆ ಮಾಡ್ತೀವಿ ಸಂತಾನ ದುಃಖ ಮೋಕ್ಷ ಮಾಡ್ತದೆ ಪಿಂಡ ಪ್ರದಾನ ಮಾಡ್ತದೆ ಪದ್ಧತಿಗೆ ಸೇರಿಸತ್ತೆ ಕೀರ್ತಿ ಅಗ್ರಮಿತ್ತು ಬೆಳಗುರು ದೈವತ ಆಶ್ರದಂಡು ಗ್ರಾಮಸ್ಥರನ್ನ 4 ಗ್ರಾಮಸ್ಥರನಲ್ಲ ಅದಕ್ಕೆ ಪಾಲ್ಗೊಂಡ ಮತ್ತೆ